ಒಂದು ಆಟ. ದಕ್ಷಿಣ ಏಷ್ಯಾದ ಕ್ರೀಡೆಯಾಗಿರುವ ಒಂದು ಸಾಂಪ್ರದಾಯಿಕ ಆಟವಿದು. ಅದು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದೆ. ಹಳ್ಳಿ ಸೊಗಡಿನ ಆಟಗಳನ್ನ ಉಳಿಸಿ ಬೆಳೆಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ತನ್ನ ಜವಾಬ್ದಾರಿಯನ್ನ ಮರೆತು ಚಾಂಪಿಯನ್ಸ್ಗೆ ಅವಮಾನವನ್ನ ಮಾಡಿದೆ. ಹೌದು, ಭಾರತ ಖೋ-ಖೋ ವಿಶ್ವಕಪ್ ವಿಜೇತ ತಂಡದ ಆಟಗಾರರಿಗೆ ಮಹಾರಾಷ್ಟ್ರ ಸರ್ಕಾರ ತಲಾ 2.5 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಿದೆ. ರಾಜ್ಯ ಸರ್ಕಾರದಲ್ಲಿ ಗ್ರೇಡ್ ಎ ಕೆಟಗರಿ ಹುದ್ದೆ ನೀಡುವುದಾಗಿ ಘೋಷಣೆ ಮಾಡಿದೆ. ಆದರೆ ನಮ್ಮ ಸಿದ್ದರಾಮಯ್ಯ ಒಂದು ಶಾಲು ಹೊದಿಸಿ 5 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡು ಆಟಗಾರರಿಗೆ ಅವಮಾನ ಮಾಡಿದೆ ಎಂದು ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಂತ ಅವಮಾನ! ಅವ್ರಿಗೆ ಏನೋ ಕಾಟಾಚಾರಕ್ಕೆ 5 ಲಕ್ಷ ಅನೌನ್ಸ್ ಮಾಡೋಕ್ಕೆ ಹೇಳಿಬಿಟ್ಟು ಆ ಮಗು ತನ್ನ ತಂದೆ ಕಷ್ಟ ಹೇಳ್ಕೊಳ್ಳೋ ಒಂದು ಪ್ರಯತ್ನಕ್ಕಲ್ಲಿ ತಂದೆಗೆ 2 ಕಾಲು ಆಪ್ರೇಷನ್ ಆಗಿದೆ, ಒಂದು 15 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ವೆಚ್ಚ ಎಲ್ಲ ಇದೆ ಅಂತ ಹೇಳೋಕ್ಕೂ ಆ ಹುಡುಗಿಗೆ ಬಿಟ್ಟಿಲ್ಲ. ಆಯಿತು ನಡಿ ನಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಇಷ್ಟೊಂದು ಅವಮಾನ ಮಾಡೋಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಇದೆ ಪ್ರೆಸಿಡೆಂಟ್ಗೂ ಅದು ಅರ್ಧ ಹೇಳಿದ್ದು, ನಾವು ಸಿ ಎಮ್ನ ಯಾವುದೇ ಕಾರಣಕ್ಕೂ ಅವಮಾನ ಮಾಡ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ ಸಿ ಎಮ್ಗೆ ಅವಮಾನ ಮಾಡೋದಲ್ಲ. ಸೊ ನಮಗೆ ಗೌರವ ಸಿಕ್ಕಿಲ್ಲ, ನಮಗೆ ಸಿಗಬೇಕಾಗಿದೆ ಗೌರವ ಅಂತೇಳಿ ನಾವು ತಿರಸ್ಕಾರ ಮಾಡ್ತಿರೋದು. ಬಟ್ ಕೂಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡಿಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ಕೂತು ಅವರು ತಾಳ್ಮೆಯಿಂದ ನೋಡಿ ಕೊಡಲಿ ಅಂತ ಹೇಳೋದು ನಮ್ಮ ಆಶಯ. ಹಾಂ ಸರ್, ತುಂಬ ಬೇಜಾರಾಗ್ತಿದೆ. ಈಗ ಎಲ್ಲ ಕ್ರೀಡೆಗಳಿಗೂ ವಿಶ್ವಕಪ್ ಆಡಿದಾಗ ಏನು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ನಾವು ಕೇಳ್ತಿದ್ದೀವಿ ಸರ್. ಈಗ ನಾವು ಕೂಡ ಮೆಡಲೇ ಗೆದ್ದಿರೋದು, ಅವರು ಮೆಡಲೇ ಗೆದ್ದಿರೋದು. ಬಟ್ ಅವ್ರಿಗೆಲ್ಲ ಇದನ್ನ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರಾ ಎಲ್ಲ ಗೇಮ್ಗೆ, ಬೇರೆ ಗೇಮ್ಗೆಲ್ಲ. ಬಟ್ ನಮಗೆ ಯಾವ ಥರ ಫೆಸಿಲಿಟೀಸು ಇಲ್ಲ. 5 ಲಕ್ಷ ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಭಾರಿ ಪ್ರಾಬ್ಲಮ್ ಆಗುತ್ತೆ ಸರ್. ಮುಂದೆ ನಮ್ಮ ಸ್ಪೋರ್ಟ್ಸ್ ನಡೆಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಪುಡಿಗಾಸು 5 ಲಕ್ಷ ರೂಪಾಯಿ ಘೋಷಿಸಿ ಚೊಚ್ಚಲ ಖೋ-ಖೋ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಖೋ-ಖೋ ಆಟಗಾರರಿಗೆ ಕಾಂಗ್ರೆಸ್ ಸರ್ಕಾರ ಅವಮಾನಿಸಿರುವುದು ಸರಿಯಲ್ಲ. ಪಕ್ಕದ ಕೇರಳ ರಾಜ್ಯಕ್ಕೆ ಸದಾ ಒಂದು ಆಟ. ದಕ್ಷಿಣ ಏಷ್ಯಾದ ಕ್ರೀಡೆಯಾಗಿರುವ ಒಂದು ಸಾಂಪ್ರದಾಯಿಕ ಆಟವಿದು. ಅದು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದೆ. ಹಳ್ಳಿ ಸೊಗಡಿನ ಆಟಗಳನ್ನ ಉಳಿಸಿ ಬೆಳೆಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ತನ್ನ ಜವಾಬ್ದಾರಿಯನ್ನ ಮರೆತು ಚಾಂಪಿಯನ್ಸ್ಗೆ ಅವಮಾನವನ್ನ ಮಾಡಿದೆ. ಹೌದು, ಭಾರತ ಖೋ-ಖೋ ವಿಶ್ವಕಪ್ ವಿಜೇತ ತಂಡದ ಆಟಗಾರರಿಗೆ ಮಹಾರಾಷ್ಟ್ರ ಸರ್ಕಾರ ತಲಾ 2.5 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಿದೆ. ರಾಜ್ಯ ಸರ್ಕಾರದಲ್ಲಿ ಗ್ರೇಡ್ ಎ ಕೆಟಗರಿ ಹುದ್ದೆ ನೀಡುವುದಾಗಿ ಘೋಷಣೆ ಮಾಡಿದೆ. ಆದರೆ ನಮ್ಮ ಸಿದ್ದರಾಮಯ್ಯ ಒಂದು ಶಾಲು ಹೊದಿಸಿ 5 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡು ಆಟಗಾರರಿಗೆ ಅವಮಾನ ಮಾಡಿದೆ ಎಂದು ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಂತ ಅವಮಾನ! ಅವ್ರಿಗೆ ಏನೋ ಕಾಟಾಚಾರಕ್ಕೆ 5 ಲಕ್ಷ ಅನೌನ್ಸ್ ಮಾಡೋಕ್ಕೆ ಹೇಳಿಬಿಟ್ಟು ಆ ಮಗು ತನ್ನ ತಂದೆ ಕಷ್ಟ ಹೇಳ್ಕೊಳ್ಳೋ ಒಂದು ಪ್ರಯತ್ನಕ್ಕಲ್ಲಿ ತಂದೆಗೆ 2 ಕಾಲು ಆಪ್ರೇಷನ್ ಆಗಿದೆ, ಒಂದು 15 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ವೆಚ್ಚ ಎಲ್ಲ ಇದೆ ಅಂತ ಹೇಳೋಕ್ಕೂ ಆ ಹುಡುಗಿಗೆ ಬಿಟ್ಟಿಲ್ಲ. ಆಯಿತು ನಡಿ ನಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಇಷ್ಟೊಂದು ಅವಮಾನ ಮಾಡೋಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಇದೆ ಪ್ರೆಸಿಡೆಂಟ್ಗೂ ಅದು ಅರ್ಧ ಹೇಳಿದ್ದು, ನಾವು ಸಿ ಎಮ್ನ ಯಾವುದೇ ಕಾರಣಕ್ಕೂ ಅವಮಾನ ಮಾಡ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ ಸಿ ಎಮ್ಗೆ ಅವಮಾನ ಮಾಡೋದಲ್ಲ. ಸೊ ನಮಗೆ ಗೌರವ ಸಿಕ್ಕಿಲ್ಲ, ನಮಗೆ ಸಿಗಬೇಕಾಗಿದೆ ಗೌರವ ಅಂತೇಳಿ ನಾವು ತಿರಸ್ಕಾರ ಮಾಡ್ತಿರೋದು. ಬಟ್ ಕೂಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡಿಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ಕೂತು ಅವರು ತಾಳ್ಮೆಯಿಂದ ನೋಡಿ ಕೊಡಲಿ ಅಂತ ಹೇಳೋದು ನಮ್ಮ ಆಶಯ. ಹಾಂ ಸರ್, ತುಂಬ ಬೇಜಾರಾಗ್ತಿದೆ. ಈಗ ಎಲ್ಲ ಕ್ರೀಡೆಗಳಿಗೂ ವಿಶ್ವಕಪ್ ಆಡಿದಾಗ ಏನು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ನಾವು ಕೇಳ್ತಿದ್ದೀವಿ ಸರ್. ಈಗ ನಾವು ಕೂಡ ಮೆಡಲೇ ಗೆದ್ದಿರೋದು, ಅವರು ಮೆಡಲೇ ಗೆದ್ದಿರೋದು. ಬಟ್ ಅವ್ರಿಗೆಲ್ಲ ಇದನ್ನ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರಾ ಎಲ್ಲ ಗೇಮ್ಗೆ, ಬೇರೆ ಗೇಮ್ಗೆಲ್ಲ. ಬಟ್ ನಮಗೆ ಯಾವ ಥರ ಫೆಸಿಲಿಟೀಸು ಇಲ್ಲ. 5 ಲಕ್ಷ ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಭಾರಿ ಪ್ರಾಬ್ಲಮ್ ಆಗುತ್ತೆ ಸರ್. ಮುಂದೆ ನಮ್ಮ ಸ್ಪೋರ್ಟ್ಸ್ ನಡೆಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಪುಡಿಗಾಸು 5 ಲಕ್ಷ ರೂಪಾಯಿ ಘೋಷಿಸಿ ಚೊಚ್ಚಲ ಖೋ-ಖೋ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಖೋ-ಖೋ ಆಟಗಾರರಿಗೆ ಕಾಂಗ್ರೆಸ್ ಸರ್ಕಾರ ಅವಮಾನಿಸಿರುವುದು ಸರಿಯಲ್ಲ. ಪಕ್ಕದ ಕೇರಳ ರಾಜ್ಯಕ್ಕೆ ಸದಾ ಒಂದು ಆಟ. ದಕ್ಷಿಣ ಏಷ್ಯಾದ ಕ್ರೀಡೆಯಾಗಿರುವ ಒಂದು ಸಾಂಪ್ರದಾಯಿಕ ಆಟವಿದು. ಅದು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದೆ. ಹಳ್ಳಿ ಸೊಗಡಿನ ಆಟಗಳನ್ನ ಉಳಿಸಿ ಬೆಳೆಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ತನ್ನ ಜವಾಬ್ದಾರಿಯನ್ನ ಮರೆತು ಚಾಂಪಿಯನ್ಸ್ಗೆ ಅವಮಾನವನ್ನ ಮಾಡಿದೆ.
ಹೌದು, ಭಾರತ ಖೋ-ಖೋ ವಿಶ್ವಕಪ್ ವಿಜೇತ ತಂಡದ ಆಟಗಾರರಿಗೆ ಮಹಾರಾಷ್ಟ್ರ ಸರ್ಕಾರ ತಲಾ 2.5 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಿದೆ. ರಾಜ್ಯ ಸರ್ಕಾರದಲ್ಲಿ ಗ್ರೇಡ್ ಎ ಕೆಟಗರಿ ಹುದ್ದೆ ನೀಡುವುದಾಗಿ ಘೋಷಣೆ ಮಾಡಿದೆ. ಆದರೆ ನಮ್ಮ ಸಿದ್ದರಾಮಯ್ಯ ಒಂದು ಶಾಲು ಹೊದಿಸಿ 5 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡು ಆಟಗಾರರಿಗೆ ಅವಮಾನ ಮಾಡಿದೆ ಎಂದು ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಂತ ಅವಮಾನ! ಅವ್ರಿಗೆ ಏನೋ ಕಾಟಾಚಾರಕ್ಕೆ 5 ಲಕ್ಷ ಅನೌನ್ಸ್ ಮಾಡೋಕ್ಕೆ ಹೇಳಿಬಿಟ್ಟು ಆ ಮಗು ತಂದೆ ಕಷ್ಟ ಹೇಳ್ಕೊಳೋ ಒಂದು ಪ್ರಯತ್ನಕ್ಕಲ್ಲಿ ತಂದೆಗೆ 2 ಕಾಲು ಆಪ್ರೇಷನ್ ಆಗಿದೆ, ಒಂದು 15 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ವೆಚ್ಚ ಎಲ್ಲ ಇದೆ ಅಂತ ಹೇಳೋಕ್ಕೂ ಆ ಹುಡುಗಿಗೆ ಬಿಟ್ಟಿಲ್ಲ. ಆಯಿತು ನಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಇಷ್ಟೊಂದು ಅವಮಾನ ಮಾಡೋಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗ್ಬೇಕಿತ್ತು ಅಲ್ಲಿ. ಇದೆ ಪ್ರೆಸಿಡೆಂಟ್ಗೂ ಅದು ಅರ್ಧೇ ಹೇಳಿದ್ದು. ನಾವು ಸಿ ಎಮ್ನ ಯಾವುದೇ ಕಾರಣಕ್ಕೂ ಅವಮಾನ ಮಾಡ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ ಸಿ ಎಮ್ಗೆ ಅವಮಾನ ಮಾಡೋದಲ್ಲ. ಸೊ ನಮಗೆ ಗೌರವ ಸಿಕ್ಕಿಲ್ಲ, ನಮಗೆ ಸಿಗಬೇಕಾಗಿದೆ ಗೌರವ ಅಂತೇಳಿ ನಾವು ತಿರಸ್ಕಾರ ಮಾಡ್ತಿರೋದು. ಬಟ್ ಕೂಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡಿಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ತಾಳ್ಮೆಯಿಂದ ನೋಡಿ ಕೊಡಲಿ ಅಂತ ಹೇಳೋದು ನಮ್ಮ ಆಶಯ. ಹಾಂ ಸರ್, ತುಂಬ ಬೇಜಾರಾಗ್ತಿದೆ. ಈಗ ಎಲ್ಲ ಕ್ರೀಡೆಗಳಿಗೂ ವಿಶ್ವಕಪ್ ಆಡಿದಾಗ ಏನು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ನಾವು ಕೇಳ್ತಿದ್ದೀವಿ ಸರ್. ಈಗ ನಾವು ಕೂಡ ಮೆಡಲೇ ಗೆದ್ದಿರೋದು, ಅವರು ಮೆಡಲೇ ಗೆದ್ದಿರೋದು. ಬಟ್ ಅವ್ರಿಗೆಲ್ಲ ಇದನ್ನ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರಾ ಎಲ್ಲ ಗೇಮ್ಗೆ, ಬೇರೆ ಗೇಮ್ಗೆಲ್ಲ. ಬಟ್ ನಮಗೆ ಯಾವ ಥರ ಫೆಸಿಲಿಟೀಸು ಇಲ್ಲ. 5 ಲಕ್ಷ ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಭಾರಿ ಪ್ರಾಬ್ಲಮ್ ಆಗುತ್ತೆ ಸರ್. ಮುಂದೆ ನಮ್ಮ ಸ್ಪೋರ್ಟ್ಸ್ ನಡೆಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಪುಡಿಗಾಸು 5 ಲಕ್ಷ ರೂಪಾಯಿ ಘೋಷಿಸಿ ಚೊಚ್ಚಲ ಖೋ-ಖೋ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಖೋ-ಖೋ ಆಟಗಾರರಿಗೆ ಕಾಂಗ್ರೆಸ್ ಸರ್ಕಾರ ಅವಮಾನಿಸಿರುವುದು ಸರಿಯಲ್ಲ. ಪಕ್ಕದ ಕೇರಳ ರಾಜ್ಯಕ್ಕೆ ಸದಾ ಒಂದು ಆಟ. ದಕ್ಷಿಣ ಏಷ್ಯಾದ ಕ್ರೀಡೆಯಾಗಿರುವ ಒಂದು ಸಾಂಪ್ರದಾಯಿಕ ಆಟವಿದು. ಅದು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದೆ. ಹಳ್ಳಿ ಸೊಗಡಿನ ಆಟಗಳನ್ನ ಉಳಿಸಿ ಬೆಳೆಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ತನ್ನ ಜವಾಬ್ದಾರಿಯನ್ನ ಮರೆತು ಚಾಂಪಿಯನ್ಸ್ಗೆ ಅವಮಾನವನ್ನ ಮಾಡಿದೆ. ಹೌದು, ಭಾರತ ಖೋ-ಖೋ ವಿಶ್ವಕಪ್ ವಿಜೇತ ತಂಡದ ಆಟಗಾರರಿಗೆ ಮಹಾರಾಷ್ಟ್ರ ಸರ್ಕಾರ ತಲಾ 2.5 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಿದೆ. ರಾಜ್ಯ ಸರ್ಕಾರದಲ್ಲಿ ಗ್ರೇಡ್ ಎ ಕೆಟಗರಿ ಹುದ್ದೆ ನೀಡುವುದಾಗಿ ಘೋಷಣೆ ಮಾಡಿದೆ. ಆದರೆ ನಮ್ಮ ಸಿದ್ದರಾಮಯ್ಯ ಒಂದು ಶಾಲು ಹೊದಿಸಿ 5 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡು ಆಟಗಾರರಿಗೆ ಅವಮಾನ ಮಾಡಿದೆ ಎಂದು ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಂತ ಅವಮಾನ! ಅವ್ರಿಗೆ ಏನೋ ಕಾಟಾಚಾರಕ್ಕೆ 5 ಲಕ್ಷ ಅನೌನ್ಸ್ ಮಾಡೋಕ್ಕೆ ಹೇಳಿಬಿಟ್ಟು ಆ ಮಗು ತಂದೆ ಕಷ್ಟ ಹೇಳ್ಕೊಳೋ ಒಂದು ಪ್ರಯತ್ನಕ್ಕಲ್ಲಿ ತಂದೆಗೆ 2 ಕಾಲು ಆಪ್ರೇಷನ್ ಆಗಿದೆ, ಒಂದು 15 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ವೆಚ್ಚ ಎಲ್ಲ ಇದೆ ಅಂತ ಹೇಳೋಕ್ಕೂ ಆ ಹುಡುಗಿಗೆ ಬಿಟ್ಟಿಲ್ಲ. ಆಯಿತು ನಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಇಷ್ಟೊಂದು ಅವಮಾನ ಮಾಡೋಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗ್ಬೇಕಿತ್ತು ಅಲ್ಲಿ. ಇದೆ ಪ್ರೆಸಿಡೆಂಟ್ಗೂ ಅದು ಅರ್ಧೇ ಹೇಳಿದ್ದು. ನಾವು ಸಿ ಎಮ್ನ ಯಾವುದೇ ಕಾರಣಕ್ಕೂ ಅವಮಾನ ಮಾಡ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ ಸಿ ಎಮ್ಗೆ ಅವಮಾನ ಮಾಡೋದಲ್ಲ. ಸೊ ನಮಗೆ ಗೌರವ ಸಿಕ್ಕಿಲ್ಲ, ನಮಗೆ ಸಿಗಬೇಕಾಗಿದೆ ಗೌರವ ಅಂತೇಳಿ ನಾವು ತಿರಸ್ಕಾರ ಮಾಡ್ತಿರೋದು. ಬಟ್ ಕೂಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡಿಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ತಾಳ್ಮೆಯಿಂದ ನೋಡಿ ಕೊಡಲಿ ಅಂತ ಹೇಳೋದು ನಮ್ಮ ಆಶಯ. ಹಾಂ ಸರ್, ತುಂಬ ಬೇಜಾರಾಗ್ತಿದೆ. ಈಗ ಎಲ್ಲ ಕ್ರೀಡೆಗಳಿಗೂ ವಿಶ್ವಕಪ್ ಆಡಿದಾಗ ಏನು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ನಾವು ಕೇಳ್ತಿದ್ದೀವಿ ಸರ್. ಈಗ ನಾವು ಕೂಡ ಮೆಡಲೇ ಗೆದ್ದಿರೋದು, ಅವರು ಮೆಡಲೇ ಗೆದ್ದಿರೋದು. ಬಟ್ ಅವ್ರಿಗೆಲ್ಲ ಇದನ್ನ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರಾ ಎಲ್ಲ ಗೇಮ್ಗೆ, ಬೇರೆ ಗೇಮ್ಗೆಲ್ಲ. ಬಟ್ ನಮಗೆ ಯಾವ ಥರ ಫೆಸಿಲಿಟೀಸು ಇಲ್ಲ. 5 ಲಕ್ಷ ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಭಾರಿ ಪ್ರಾಬ್ಲಮ್ ಆಗುತ್ತೆ ಸರ್. ಮುಂದೆ ನಮ್ಮ ಸ್ಪೋರ್ಟ್ಸ್ ನಡೆಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಪುಡಿಗಾಸು 5 ಲಕ್ಷ ರೂಪಾಯಿ ಘೋಷಿಸಿ ಚೊಚ್ಚಲ ಖೋ-ಖೋ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಖೋ-ಖೋ ಆಟಗಾರರಿಗೆ ಕಾಂಗ್ರೆಸ್ ಸರ್ಕಾರ ಅವಮಾನಿಸಿರುವುದು ಸರಿಯಲ್ಲ. ಪಕ್ಕದ ಕೇರಳ ರಾಜ್ಯಕ್ಕೆ ಸದಾ